ಸರ್, ಈಗ ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆ ಭಾಳಷ್ಟು ಎದುರಾಗಿರುವಂಥ ಅಡುಗೆ ಮನೆ ಸಿಲಿಂಡರ್ 15 ದಿನ 20 ದಿನ ಬುಕ್ ಮಾಡಿದ್ರು ಕೂಡ ಹಾವೇರಿಯಲ್ಲಿ ಲಭ್ಯ ಆಗ್ತೀವಿ. ಬಟ್ ನೀವು ಒಬ್ಬ ಎಂ ಪಿ ಇದ್ದಾರೆ ಸಂದರ್ಶನ ಮಾಡಿದ್ರ ಬಿ ಜೆ ಪಿ ಅವ್ರದ್ದು? ಮಾಡಿದೆ ಸರ್. ಯಾರು ಸಿಕ್ಕರು ಹೇಳ್ರಿ ನೋಡೋಣ. ಮಾಡಿದ್ರು ಸರ್. ಯಾವಾಗ ಸಿಕ್ಕಿದ್ರು? ಏನು ಹೇಳಿದರು? ಕೇಂದ್ರದಿಂದ ಕಳಿಸ್ತಾ ಇದ್ದೀವಿ ಅಂತಂದು. ಎಲ್ಲಿ ಕಳಿಸಿದ್ದಾರೆ ಹೇಳಿ? ನಿಮ್ಮ ಹಾವೇರಿಯಲ್ಲೇ 14,000 ಜನ ಕಾಯ್ತಾ ಇದ್ದಾರೆ. ಒಬ್ಬ ಎಂ ಪಿ ಅವ್ರು ಹೇಳ್ಬೇಕಲ್ಲ ಇದ್ರ ಬಗ್ಗೆ. ಮತ್ತು ನೀವು ತಿರ್ಗಾ ಮುರ್ಗ ಕಾಂಗ್ರೆಸ್ದವ್ರಿಗೆ ಹಿಡಿತೀರಿ. ಅಲ್ಲ, ನಿಮ್ಮ ಸರ್ಕಾರ ಇರೋದೆಲ್ಲ ನಿಮ್ಮದು. ಸರ್ಕಾರ ಇದ್ರೆ LPG ನಾವು ತರಿಸ್ತೀವ? ಹಾಂ, ಹಂಗಾರೆ ಹೇಳ್ರಿ. ಅವ್ರು ಸಿಗಂಗಿಲ್ಲ, ನೀವು ಸಿಗ್ತೀರಂತಾರೆ ಹೇಳ್ರಿ. ಇನ್ನು ಅಂದರೆ ನಾವು ಉತ್ತರ ಹೇಳ್ತೀವಿ. ಹಾಂ, ನೀವಿಷ್ಟು ಜನ ಕರ್ನಾಟಕದಲ್ಲಿ BJP ಎಂ ಪಿಗಳಿದ್ದಾರೆ. ಒಂದು ಸರಿ ಪೆಟ್ರೋಲು ಡೀಸೆಲು ಹೋಗಲಿ, ಆ ಬಂಗಾರದ ಹೆಣ್ಮಕ್ಳದ್ದು ಅದು ಎಲ್ಲೆಲ್ಲೋ ಹೋಗ್ತಾ ಇದೆ. ಈಗ ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೇಳಿರ ನೀವು? ನೋಡಿ, ಕರ್ನಾಟಕದಲ್ಲಿ ಪಾರಂಪರಿಕವಾಗಿ ನಾವೆಲ್ಲ ಕಟ್ಟಿಗೆ ಮೇಲೇ ಜೀವನ ಸಾಗಿಸಿರ್ತಕ್ಕಂಥವ್ರು. ನಮಗೆ ಸ್ವಲ್ಪ ಕಷ್ಟ ಕಡಿಮೆ ಇದ್ದರೂ ಕೂಡ ಈ ಪಟ್ಟಣ ಪ್ರದೇಶದಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವರು ಇದನ್ನು ತೀಕ್ಷ್ಣವಾಗಿ ಗಮನಿಸಬೇಕಾಗಿತ್ತು. ದುರ್ದೈವಶ ಈಗ ಇಡೀ ದೇಶನೇ ಇವತ್ತು ತಲ್ಲಣಗೊಂಡಿದೆ ಒಂದು ಯುದ್ಧದಿಂದ. ಅದು ನಮ್ಮ ಭಾರತ ದೇಶಕ್ಕೆ ಎಷ್ಟೋ ಪ್ರಭಾವ ಆಗಿದೆ. ಪಾಪ ಆಟೋ ಡ್ರೈವರ್ಸು, ಹೆಣ್ಮಕ್ಳು, ಅವರು ಗೋಳು ಕೇಳ್ತಕ್ಕಂಥವ್ರೆ ಇಲ್ಲ. ಇಲ್ಲಿ ನಮ್ಮ ಎಂ ಪಿಗಳು ಒಬ್ಬರು ರಿಯಾಕ್ಟ್ ಮಾಡ್ತಾ ಇಲ್ಲ. ನೀವು ಅವರು ಒಬ್ಬರನ್ನೂ ಹಿಡಿತಾ ಇಲ್ಲ, ತಿರ್ಗಾ ಮುರ್ಗ ನಮ್ಮನ್ನೇ ಹಿಡಿತೀರಿ. ಸರ್, ಈ ನೇಕಾರಿಕೆ ಮೇಲೆ ಪರಿಣಾಮ ಬೀರುತ್ತೆ? ಎಲ್ಲದ್ರ ಮೇಲೆ ಬೀರುತ್ತೆ ರೀ, ಒಂದ್ರ ಮೇಲೆ ಯಾಕೆ? ಪಾಪ ಈಗ ಆಟೋ ಹೊಡಿ ಗಂಡ ಹೆಂಡ್ತಿ ಕೂಡ ಪಾಳಿ ಹಚ್ಕೊಂಡು ನಿಂತಾರೆ. ಜವಳಿ ಖಾತೆ ಸಚಿವರಾಗಿ ಇಲ್ಲ, ನನಗೆ ಜವಳಿ ಖಾತೆ ಕೊಟ್ಟ ಮೇಲೆ ನಾನೇನು ಆಕಾಶದಿಂದ ಹಿಡ್ಕೊಂಬರೋಕ್ಕಾಗತ್ತೆ? ಅದನ್ನೆಲ್ಲ ಎಂ ಪಿಗಳು ಕೇಂದ್ರ ಸರ್ಕಾರಕ್ಕೆ ಕೇಳಬೇಕ್ರಿ. ಒಬ್ಬರು ಕೇಂದ್ರ ಸಚಿವರು ಅದಾರ ನಮ್ಮ ರಾಜ್ಯದೊಳಗೆ? ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರ ನಿಮಗೆ? ಸ್ಮೃತಿ ಇರಾನಿ ಮತ್ತು ನಮ್ಮ ಏನವರು ನಮ್ಮ ರಾಜ್ಯದ LPG ಗ್ಯಾಸ್ ಇಟ್ಕೊಂಡು ಅಡ್ಡಾಡ್ತಿದ್ರಲ್ಲ ಲೇಡಿ ಮಿನಿಸ್ಟ್ರು ಶೋಭಾ ಕರಂದ್ಲಾಜೆ, ನಿಮಗೂ ಗೊತ್ತದ ಇಲ್ಲ? ಮತ್ತು ಅವ್ರು ಎಲ್ಲಿದ್ದಾರೆ? ಮತ್ತು LPG ಗ್ಯಾಸ್ ಇಟ್ಕೊಂಡು ಅವರೇ ನಿಂದಿರ್ತಿದ್ರಲ್ಲ ಪಾರ್ಲಿಮೆಂಟ್ ಮುಂದೆ. ಮತ್ತು ಅವ್ರಿಗೆ ಕೇಳ್ರಿ, ಹೋಗಿ ಸ್ವಲ್ಪ ಹಿಡೀರಿ.